ಮನುಷ್ಯನಿಗೆ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುವ ಅಗತ್ಯ ಇದೆ. ನಾಳೆ ನಮ್ಮ ಯಶಸ್ಸನ್ನು ನಾವು ಸಂಭ್ರಮಿಸೋದಕ್ಕೆ, ಗೆಲುವಿನ ಮೌಲ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಾವು ಅನುಭವಿಸಿದ ಆ ಸಂಕಷ್ಟಗಳು ನಮಗೆ ನೆರವಾಗುತ್ತವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ. Hi friends, I am Sunil Kumar MB, physics lecturer. So in the previous class, ನಾವೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು, ಪೊಟೆನ್ಷಿಯಲ್ ಡ್ಯೂ ಟು ಎ ಸಿಂಗಲ್ ಚಾರ್ಜು, ಪೊಟೆನ್ಷಿಯಲ್ ಡ್ಯೂ ಟು ಎ ಮಲ್ಟಿಪಲ್ ಚಾರ್ಜಸ್. ಸೊ ಇವೆಲ್ಲ ಡಿಸ್ಕಷನ್ ಆದಮೇಲೆ ಟುಡೇ ಐ ಹ್ಯಾವ್ ಟು ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಎಲೆಕ್ಟ್ರಿಕ್ ಡೈಪೋಲ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್ ಫಾರ್ ಯುವರ್ ಎಕ್ಸಾಮಿನೇಷನ್. ತುಂಬ ಇಂಪಾರ್ಟೆಂಟ್ ಡಿರೈವೇಷನ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಎಲೆಕ್ಟ್ರಿಕ್ ಡೈಪೋಲ್. ನೆಕ್ಸ್ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೇನು ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನಾಗಿರುತ್ತೆ, ಅದ್ರ ಪ್ರಾಪರ್ಟೀಸ್ ಏನು ಅಂತಂದು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್? ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ವಾ, ಎಲೆಕ್ಟ್ರಿಕ್ ಡೈಪೋಲ್ ಅಂತಂದರೆ ಪ್ಲಸ್ ಕ್ಯೂ ಚಾರ್ಜ್ ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್, ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ separated by a small distance to a. That one is called as electric dipole. So ಇಲ್ಲಿ ನಾವೇನು ಮಾಡ್ತೀರಿ, ಕನ್ಸಿಡರ್ ಎ ಚಾರ್ಜ್ ಮೈನಸ್ ಕ್ಯೂ, ಇಟ್ ಈಸ್ ಪ್ಲೇಸ್ಡ್ ಅಟ್ ದಿ ಪೊಸಿಷನ್ ಎ. ಮೈನಸ್ ಕ್ಯೂನ ಎಲ್ಲಿ ಪ್ಲೇಸ್ ಮಾಡಿದ್ವಿ, ಪೊಸಿಷನ್ ಎನಲ್ಲಿ ಪ್ಲೇಸ್ ಮಾಡಿದ್ದೀರಾ. ಪ್ಲಸ್ ಕ್ಯೂನ ಎಲ್ಲಿ ಪ್ಲೇಸ್ ಮಾಡಿದ್ದೀರಾ, ಪೊಸಿಷನ್ ಬಿನಲ್ಲಿ ಪ್ಲೇಸ್ ಮಾಡಿದ್ದೀವಿ. ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟಿದೆ, 2a ಡಿಸ್ಟೆನ್ಸ್. ಓಕೆ, ದಟ್ O ಈಸ್ ದ ಸೆಂಟರ್ ಆಫ್ ದ ಡೈಪೋಲ್. O ಅನ್ನೋದೇನಾಗಿರುತ್ತೆ, ಸೆಂಟರ್ ಆಫ್ ದ ಡೈಪೋಲ್. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ನಿಮಗೆ ಆಲ್ರೆಡಿ ಹೇಳಿದ್ನಲ್ವಾ, ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್, ಇಟ್ ಈಸ್ ಮೂವಿಂಗ್ ಫ್ರಮ್ ನೆಗೆಟಿವ್ ಇಂದ ಪಾಸಿಟಿವ್ ಚಾರ್ಜ್ಗೆ ಮೂವ್ ಆಗ್ತಾ ಹೋಗುತ್ತೆ. ನೆಗೆಟಿವ್ ಇಂದ ಪಾಸಿಟಿವ್ ಚಾರ್ಜ್ಗೆ ರೀಸನ್ ಏನು, ಇನ್ ದ ಆರಿಸನ್ ಸಿಸ್ಟಮ್, ಮ್ಯಾಥಮೆಟಿಕಲಲ್ಲಿ ಆರಿಸನ್ನಲ್ಲಿ ಏನಾಗುತ್ತೆ, ದ ನೆಗೆಟಿವ್ ಕೋಆರ್ಡಿನೇಟು ಇಟ್ ಈಸ್ ಮೂವಿಂಗ್ ಆಲ್ವೇಸ್ ಇನ್ಕ್ರೀಸಿಂಗ್ ಆರ್ಡರ್ ಈಸ್ ಪಾಸಿಟಿವ್ ಡೈರೆಕ್ಷನ್. ಓಕೆ, ಸೊ ಯು ಹ್ಯಾವ್ ಟು ಕನ್ಸಿಡರ್ 1 coulomb of charge particle, unit charge particle, it is placed at the position P. It is placed at the position P at a distance x from the center of the dipole. ಈ center of the dipole ಇಂದ ಪಾರ್ಟಿಕಲ್ P ಎಷ್ಟು ಡಿಸ್ಟೆನ್ಸಲ್ಲಿದೆ, x ಡಿಸ್ಟೆನ್ಸಲ್ಲಿದೆ. ಓಕೆ, x ಡಿಸ್ಟೆನ್ಸಲ್ಲಿದೆ. ಸೊ ನಾವು ಈಗ ಏನು ಮಾಡ್ತಿದ್ದ, ಇದು ಒಂದು ಚಾರ್ಜ್ ಪಾರ್ಟಿಕಲ್, ಇಟ್ಸ್ ದ ಮೇಜರ್ ಚಾರ್ಜ್ ಪಾರ್ಟಿಕಲ್, ದಿಸ್ ಒನ್ ಈಸ್ ಆಲ್ಸೋ ಒಂದು ಮೇಜರ್ ಚಾರ್ಜ್ ಪಾರ್ಟಿಕಲ್. ಇವೆರಡೂ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಇದ್ರ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರಪೋಸಲ್ ಮಾಡ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ನ ಹ್ಯಾಕ್ ಮಾಡ್ತದೆ. ಓಕೆ, ಇದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಹ್ಯಾಕ್ ಮಾಡ್ತದೆ. ಯಾಕೆಂದರೆ ಮೈನಸ್ ಕ್ಯೂ ಒಂದು ಸರ್ಟೈನ್ ಬೌಂಡ್ರಿ ಇದೆ, ಅಂಡ್ ಪ್ಲಸ್ ಕ್ಯೂ ಇಸ್ ಆಲ್ಸೋ ಒಂದು ಸರ್ಟೈನ್ ಬೌಂಡ್ರಿ ಇದೆ. ಅವೆರಡೂ ಮೈನಸ್ ಕ್ಯೂ ಮತ್ತು ಪ್ಲಸ್ ಕ್ಯೂ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೌಂಡ್ರಿ ಒಳಗೆ ಈ ಟೆಸ್ಟ್ ಚಾರ್ಜ್ ಪಾರ್ಟಿಕಲ್ ನಾವು ಪ್ಲೇಸ್ ಮಾಡೋದ್ರಿಂದ ನಮಗೆ ಮೈನಸ್ ಕ್ಯೂ ಇಂದ ಒಂದು ಪೊಟೆನ್ಷಿಯಲ್ ಫೋರ್ಸ್ ಆ್ಯಕ್ಟಿಂಗ್ ಆಗ್ತದೆ, ಪ್ಲಸ್ ಕ್ಯೂ ಇಂದಲೂ ಸಮ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಆಗೋದ್ರಿಂದ ಇಟ್ ಈಸ್ ಜನರೇಟೆಡ್ ಬೈ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆನ್ ದ ದಿಸ್ ಯೂನಿಟ್ ಚಾರ್ಜ್ ಪಾರ್ಟಿಕಲ್ ಬೈ ಯೂಸಿಂಗ್ ಮೈನಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ. ಅಂದರೆ ಪ್ಲಸ್ 1 coulomb ಆಫ್ ಚಾರ್ಜ್ ಪಾರ್ಟಿಕಲ್ ಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ. ಯಾವುದರಿಂದ, ಮೈನಸ್ ಕ್ಯೂ ಚಾರ್ಜ್ ಪಾರ್ಟಿಕಲಿಂದಲೂ ಕ್ರಿಯೇಟ್ ಆಗುತ್ತೆ, ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲಿಂದಲೂ ಕ್ರಿಯೇಟ್ ಆಗುತ್ತೆ. ಓಕೆ, ನಮಗೆ ಪೊಟೆನ್ಷಿಯಲ್ ಫಾರ್ಮುಲಾ ಏನು, ಪೊಟೆನ್ಷಿಯಲ್ ಫಾರ್ಮುಲಾ V ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ R. Q ಅಂದ್ರೇನು, ಚಾರ್ಜ್. ಯಾವುದ್ರ ಚಾರ್ಜು, ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತಾ ಇರುತ್ತಲ್ವ ಆ ಚಾರ್ಜ್ ಪಾರ್ಟಿಕಲ್. R ಅಂದರೆ ಏನು, ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್, ಅಂದರೆ ಅವೆರಡರ ಮಧ್ಯೆ ಯಾವುದೋ ಯೂನಿಟ್ ಚಾರ್ಜ್ ಪಾರ್ಟಿಕಲ್ 1 coulomb ಆಫ್ ಚಾರ್ಜ್ ಪಾರ್ಟಿಕಲ್ ಮತ್ತು ಮೈನಸ್ ಕ್ಯೂ, ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸನ್ನ ಆರ್ ಅಂತ ತಗೋಬೋದು. ಅಥವಾ 1 coulomb ಆಫ್ ಚಾರ್ಜ್ ಪಾರ್ಟಿಕಲ್ ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಮಧ್ಯೆ ಇರೋ ಡಿಸ್ಟೆನ್ಸ್ನ ಆರ್ ಅಂತ ತಗೋಬೋದು. ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆನ್ ದ P ಬೈ ಯೂಸಿಂಗ್ ದ ಚಾರ್ಜ್ ಪಾರ್ಟಿಕಲ್ ಪ್ಲಸ್ ಕ್ಯೂ. ಬೈ ಯೂಸಿಂಗ್ ದ ಚಾರ್ಜ್ ಪಾರ್ಟಿಕಲ್ ಪ್ಲಸ್ ಕ್ಯೂ. ಓಕೆ, ಫಸ್ಟ್ ಸೊ 1/4πε0 ಆ್ಯಸ್ ಇಟ್ ಈಸ್, ಇಲ್ಲೇನು ಬರ್ತಿದ್ರಲ್ವಾ, ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಂಡಿದ್ರ. ಕ್ಯೂ ಏನು, ಚಾರ್ಜ್ ಆಫ್ ದ ಪ್ಲಸ್ ಕ್ಯೂ ಇಂದ ಪಾಯಿಂಟ್ Pಗೆ ಕುಲುಂಬ್ ಆಗ್ತಿರೋ ಚಾರ್ಜ್ ಎಷ್ಟು ಅಂತಂದರೆ 1 coulomb ಮೇಲೆ ಆಗ್ತಿರೋ ಚಾರ್ಜು ಕ್ಯೂ ಇಂದ ಆಗ್ತಾಯಿದೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲಸ್ ಕ್ಯೂ ಆ್ಯಂಡ್ 1 coulomb ಆಫ್ ಚಾರ್ಜ್ ಪಾರ್ಟಿಕಲ್. ಓಕೆ, 1 coulomb ಆಫ್ ಚಾರ್ಜ್ ಪಾರ್ಟಿಕಲಿಂದ ಸೆಂಟರ್ ಆಫ್ ದ ಡೈಪೋಲ್ಗಿರೋ ಡಿಸ್ಟೆನ್ಸ್ ಎಷ್ಟು, ಎಕ್ಸ್. ಓಕೆ, ಸೊ ಈ ಸೆಂಟರ್ ಆಫ್ ದ ಡೈಪೋಲಿಂದ ಪ್ಲಸ್ ಕ್ಯೂಗಿರೋ ಡಿಸ್ಟೆನ್ಸ್ ಎಷ್ಟು, ಎ. ನಮಗೆ ಬೇಕಾದ್ರೆ ದಿಸ್ ಥಿಂಗ್, ಅವಾಗ ನಾವು ಏನಂತ ತಗೋಬೋದು, ಬಿ ಪಿ ಇಸ್ ಈಕ್ವಲ್ ಟು OP
ಮೈನಸ್ ಒ ಬಿ, ಒ ಪಿ ಮೈನಸ್ ಒ ಬಿ. ಒ ಪಿ ಎಷ್ಟಿದೆ? ಎಕ್ಸ್ ಮೈನಸ್ ಎ. ಸೊ ಡಿಸ್ಟೆನ್ಸ್ ಈಸ್ ಎಕ್ಸ್ ಮೈನಸ್ ಎ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಈಸ್ 1/4πε0 q divided by x minus a. Similarly, electric potential at point P due to minus q. Minus q in the electric potential ಎಷ್ಟಾಗ್ತಾ ಇದೆ? That one is 1/4πε0. What's the charge? Minus q. Minus q divided by x plus a. What is the distance between 1 coulomb of charge particle and minus q? From center of the dipole to this one is distance x plus a. So ಅಲ್ಲಿಗೆ ಡಿಸ್ಟೆನ್ಸ್ ಏನಾಗುತ್ತೆ? x plus a. ಸೊ ಟೋಟಲ್ ಪೊಟೆನ್ಷಿಯಲ್, ನಾವು ಟೋಟಲ್ ಪೊಟೆನ್ಷಿಯಲ್ ಅಂತ ತೊಗೋಬೋದು. ಈ ಮೈನಸ್ ಕ್ಯೂ ಮತ್ತು ಪ್ಲಸ್ ಕ್ಯೂ ಎರಡೂ ಚಾರ್ಜ್ ಪಾರ್ಟಿಕಲ್ ಏನು ಮಾಡ್ತಿದೆ? ಈ ಪಾಯಿಂಟ್ ಪಿ ಮೇಲೆ ಪೊಟೆನ್ಷಿಯಲ್ ಆ್ಯಕ್ಟಿಂಗ್ ಮಾಡ್ತಿದೆ ಅಂದರೆ ದ ಟೋಟಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಯೂಸಿಂಗ್ ದ ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಮತ್ತು ಪೊಟೆನ್ಷಿಯಲ್ ಬೈ ಯೂಸಿಂಗ್ ದ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಎರಡನ್ನ ಆ್ಯಡ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಟೋಟಲ್ ಒಟ್ಟು ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಬರ್ತಾ ಇದೆ ಪಾಯಿಂಟ್ ಪಿನಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ವಿ ಪಿ ದ ನೆಟ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ ಅಟ್ ಪಿ ಬೈ ಯೂಸಿಂಗ್ ದ ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಪಿ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್. ಓಕೆ, ಸೊ ಅಲ್ಲಿಗೆ ವಿ ಪಿ ಇಸ್ ಈಕ್ವಲ್ ಟು ಏನಾಯಿತು? ಕ್ಯೂ ಬೈ 4πε0 ಅಂದರೆ 1/4πε0 is common and q is also both are common. ಸೊ ಅಲ್ಲಿಗೆ q by 4πε0 ಕಾಮನ್ ತಗೊಂಡ್ರೆ 1/x minus a ಅಂದರೆ ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಮೈನಸ್ ದಿಸ್ ಮೈನಸ್ ಸಿಂಬಲ್ ಯಾವ ಟು ಇಯರ್ 1/x plus a. ಓಕೆ, x plus a, x minus a plus b, a minus b ಫಾರ್ಮುಲಾ ಗೊತ್ತಿದೆಯಲ್ವಾ? a plus b into a minus b, that one is equal to a square minus b square. Okay, mathematical formula. ಅದೇ ಥರ x minus a, x plus a is equal to x square minus a square. Okay, so ಅವಾಗ you have to take the LCM. LCM ನೀವು ತೊಗೊಂಡ್ರೆ ಇಲ್ಲಿ ಏನು ಬರ್ತದೆ? 1/4πε0. ಓಕೆ, q ಇಲ್ಲಿ ನಾವೇನು LCM ತೊಗೊಂಡಿದ್ದೀವಿ? x minus a and x plus a. LCM ತಗೊಂಡ್ರೆ ಇಲ್ಲಿ ಏನಾಗುತ್ತೆ? x minus a get cancel, x plus a minus x minus a, x plus a, x minus a. So you're getting the equation q by 4πε0 x minus a minus b, a plus b ಫಾರ್ಮುಲಾ ಅಪ್ಲೈ ಮಾಡಿದೇನಾಯಿತು? x ಸ್ಕ್ವೇರ್ ಮೈನಸ್ a ಸ್ಕ್ವೇರ್ x plus a minus x plus a. ಸೊ ಅಲ್ಲಿಗೆ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ 2a. ಓಕೆ, ಸೊ ಅಲ್ಲಿಗೆ ಏನಾಯಿತು? 2a into q, 2a into q, any one of the charge particle and separation between the two charge particle, it is called as electric dipole moment. ಸೊ ಅಲ್ಲಿಗೆ ಏನಾಯಿತು? 1/4πε0 q into 2a divided by x square minus a square. We're getting the total potential energy at point P is equal to 1/4πε0 electric dipole moment. Electric dipole moment formula ಗೊತ್ತಿದೆಯಲ್ವಾ? P is equal to 2a into q. P is equal to 2a into q. So ಅಲ್ಲಿಗೆ this one term is represented by P. Okay, so ಅಲ್ಲಿಗೆ 1/4πε0 P by x square minus a square. This is the electric potential due to an electric dipole at on the axial line. This is the very important derivation for your 5 marks the annual examination. Okay, please concentrate on this derivation. Okay, so similarly at a point on the equatorial line ಏನಾದರೂ ಪ್ಲೇಸ್ ಮಾಡಿದೆ. ಈಗ ನಾವು ಎಲ್ಲಿ ಪ್ಲೇಸ್ ಮಾಡಿದ್ವಿ? ಈ ಆಕ್ಸಿಯಲ್ ಲೈನ್ ಮೇಲೆ ಪ್ಲೇಸ್ ಮಾಡಿದ್ವಿ. ಯಾವುದನ್ನ? ಪಾಯಿಂಟ್ ಪಿನ. ಈಗ ನಾವು ಎಲ್ಲಿ ಪ್ಲೇಸ್ ಮಾಡಿದಿರಾ? ಈಕ್ವಟೋರಿಯಲ್ ಪಾಯಿಂಟ್ ಮೇಲೆ ಪ್ಲೇಸ್ ಮಾಡ್ತೀರಾ. ಈಕ್ವಟೋರಿಯಲ್ ಪಾಯಿಂಟ್ ಮೇಲೆ ಪ್ಲೇಸ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ನಾವು ಯಾವ್ಯಾವ ಚಾರ್ಜ್ ಪಾರ್ಟಿಕಲ್ನ ತೊಗೊಂಡಿದ್ದೀವಿ? ಡೈಪೋಲ್ ಚಾರ್ಜ್ ಅಂದರೆ ಒಂದು ಮೈನಸ್ ಕ್ಯೂ, ಇನ್ನೊಂದು ಪ್ಲಸ್ ಕ್ಯೂ. ಓಕೆ, ಪಾಯಿಂಟ್ ಕ್ಯೂ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಕ್ಟಿಂಗ್ ಆಗ್ತದೆ? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು? ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟು? ಫೈಂಡ್ ಔಟ್ ಮಾಡ್ಕೊಳ್ಳಿ ಬೈ ಯೂಸಿಂಗ್ ಪೈಥಾಗರಸ್ ರೂಲ್. ಓಕೆ, ದಿಸ್ ಒನ್ ಇಸ್ ದ ಡಿಸ್ಟೆನ್ಸ್ ಎ, ಬಿಕಾಸ್ ಮೈನಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಮತ್ತು ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟು? 2a. ಈ ಪಾಯಿಂಟ್ ಓ ಅನ್ನೋದು ಸೆಂಟರ್ ಅಂತಂದರೆ ಈಕ್ವಲಿ ಡಿವೈಡ್ ಮಾಡಿದಾಗ 2a ಈಸ್ ಡಿವೈಡೆಡ್ ಬೈ a ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ a. ಓಕೆ, ದಿಸ್ ಡಿಸ್ಟೆನ್ಸ್ QB ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್.
ಅದೇ ಥರ ಎ ಕ್ಯೂ ಈಸ್ ಆಲ್ಸೋ ಎ ಸ್ಕ್ವೇರ್ ಪ್ಲಸ್ ಆಲ್ ಸ್ಕ್ವೇರ್. ಸೊ ಅಲ್ಲಿಗೆ ನಮಗೇನಾಗುತ್ತೆ, ಡಿಸ್ಟೆನ್ಸ್ ಕ್ಯೂ ಫ್ರಮ್ ಚಾರ್ಜ್ ಎ ಆ್ಯಂಡ್ ಚಾರ್ಜ್ ಬಿ ಈಸ್ ಸೇಮ್. ಚಾರ್ಜ್ ಎ ಮತ್ತು ಚಾರ್ಜ್ ಬಿ ಮಧ್ಯೆ ಇರೋ ಡಿಸ್ಟೆನ್ಸ್ ಏನಾಯಿತು, ಸೇಮ್ ಆಯಿತು. ಆ್ಯಂಡ್ ಚಾರ್ಜ್ ಈಸ್ ಆಲ್ಸೋ ಸೇಮ್, ಕ್ಯೂ ಆ್ಯಂಡ್ ಕ್ಯೂ, ಬಟ್ ಸೈನ್ ಈಸ್ ಡಿಫ್ರೆನ್ಸ್, ಮೈನಸ್ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ. ಅವಾಗ ಏನಾಗುತ್ತೆ, 1 minus 1 is get 0. So electric potential by using minus q charge particle q ಎಷ್ಟು ಆ್ಯಕ್ಟ್ ಆಗುತ್ತೋ ಅದೇ ಥರ ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಮೇಲೂ ಅಷ್ಟೇ ಆ್ಯಕ್ಟ್ ಆಗ್ತಾ ಇರೋದ್ರಿಂದ ದ ನೆಟ್ ಪೊಟೆನ್ಷಿಯಲ್ ಅಟ್ ಈಕ್ವಟೋರಿಯಲ್ ಲೈನ್ ಇಟ್ ಈಸ್ ಗೆಟಿಂಗ್ 0. ಸೊ ನೆಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ at a point in the electric field due to an electric dipole at any point on the equatorial line is 0. ಯಾವ ಪಾಯಿಂಟ್, ಈಕ್ವಟೋರಿಯಲ್ ಲೈನ್ ಅಂದರೆ ಏನಾಗಿರುತ್ತೆ, ಸೆಂಟರ್ ಆಫ್ ದ ಡೈಪೋಲ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಲೈನ್ ಏನು ಡ್ರಾ ಮಾಡಿರ್ತೀರ ಅದನ್ನು ನಾವೇನಂತ ಕರಿತೀವಿ, ಈಕ್ವಟೋರಿಯಲ್ ಲೈನ್ ಅಂತ ಕರಿತೀರ. ಆ ಈಕ್ವಟೋರಿಯಲ್ ಲೈನಲ್ಲಿ ಯಾವುದೇ ಪೊಸಿಷನ್, ಈ ಪೊಸಿಷನ್ ಆದರೂ ತೊಗೊಳ್ಳಿ, ಈ ಪೊಸಿಷನ್ ಆದರೂ ತೊಗೊಳ್ಳಿ, ಈ ಪೊಸಿಷನ್ ಆದರೂ ತೊಗೊಳ್ಳಿ, ನಮಗೆ ಏನಾಗಿರುತ್ತೆ ಎಲೆಕ್ಟ್ರಿಕ್ ಈಕ್ವಟೋರಿಯಲ್ ಲೈನಲ್ಲಿ ಪೊಟೆನ್ಷಿಯಲಿ 0. ಬಿಕಾಸ್ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇಲ್ಲಿಂದ ಅಲ್ಲೇ ಅಷ್ಟೇ ಡಿಸ್ಟೆನ್ಸ್. ಈ ಪಾಯಿಂಟ್ ಎ ಇಂದ ಈ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇಲ್ಲೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇಲ್ಲೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಡಿಸ್ಟೆನ್ಸು ಸೇಮ್, ಚಾರ್ಜ್ ಈಸ್ ಆಲ್ಸೋ ಸೇಮ್ ಅಂತಂದರೆ ಬೋತ್ ಆರ್ ಗೆಟ್ ಕ್ಯಾನ್ಸಲ್. ಇಲ್ಲಿ ಗೆಟಿಂಗ್ ದ ನೆಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆನ್ ದ ಈಕ್ವಟೋರಿಯಲ್ ಲೈನ್ ಇಟ್ ಈಸ್ 0. ಓಕೆ, ನೆಕ್ಸ್ಟು ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಡೆರಿವೇಷನ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಪಾಯಿಂಟ್ ಪಿನ ವಿತ್ ಸಮ್ ಆ್ಯಂಗಲ್ ಟೀಟದಲ್ಲಿ ಪ್ಲೇಸ್ ಮಾಡಿದ್ವಿ. ಇಟ್ ಈಸ್ ನಾಟ್ ಈಕ್ವಟೋರಿಯಲ್ ಲೈನ್. ಈಕ್ವಟೋರಿಯಲ್ ಲೈನಲ್ಲಿ ನಾವೇನು ಪ್ಲೇಸ್ ಮಾಡಿಲ್ಲ. ಓಕೆ, ಕನ್ಸಿಡರ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಕನ್ಸಿಸ್ಟ್ಸ್ ಆಫ್ 2 ಚಾರ್ಜಸ್. ಒಂದು ಎಲೆಕ್ಟ್ರಿಕ್ ಡೈಪೋಲ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ, 2 ಚಾರ್ಜಸ್, ಪ್ಲಸ್ ಕ್ಯೂ ಒಂದು ಮೈನಸ್ ಕ್ಯೂ ಒಂದು. ಅವೆರಡರ ಮಧ್ಯೆ ಸಪ್ರೇಟೆಡ್ ಡಿಸ್ಟೆನ್ಸ್ ಎಷ್ಟಿದೆ, 2a ಡಿಸ್ಟೆನ್ಸ್ ಇದೆ. ಓಕೆ, ಸೊ ಅಲ್ಲಿಗೆ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ P is equal to 2qa. P is equal to 2qa. ಸೊ ಈಗ ಏನು ಮಾಡ್ತೀರಾ, ಒಂದು ಪಾಯಿಂಟ್ ಪಿನ ಕನ್ಸಿಡರ್ ಮಾಡ್ಕೊತೀವಿ. ದಿಸ್ ಪಿ ಇಟ್ ಈಸ್ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಈ ಸೆಂಟರ್ ಆಫ್ ದ ಡೈಪೋಲಿಂದ ಪಾಯಿಂಟ್ ಪಿ ಡಿಸ್ಟೆನ್ಸ್ ಎಷ್ಟಿದೆ, ಆರ್ ಇದೆ. ಓಕೆ, ಸೊ ಅದಾದಮೇಲೆ ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲಿಂದ ಡಿಸ್ಟೆನ್ಸ್ ಏನಿದೆ R1, ಮೈನಸ್ ಕ್ಯೂ ಚಾರ್ಜ್ ಪಾರ್ಟಿಕಲಿಂದ ಡಿಸ್ಟೆನ್ಸ್ ಏನಿದೆ R2 ಇದೆ. ಓಕೆ, ಸೊ ಯಾವ ಟು ಕನ್ಸಿಡರ್ ಒಂದು ಪಾಯಿಂಟ್ ಪಿ, ಒಂದು ಪಾಯಿಂಟ್ ಪಿನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಆ ಪಾಯಿಂಟು ಸೆಂಟರ್ ಆಫ್ ದ ಡೈಪೋಲಿಂದ ಆರ್ ಡಿಸ್ಟೆನ್ಸಲ್ಲಿದೆ. ಚಾರ್ಜ್ ಪ್ಲಸ್ ಕ್ಯೂ ಇಂದ R1 ಡಿಸ್ಟೆನ್ಸಲ್ಲಿದೆ. ಚಾರ್ಜ್ ಮೈನಸ್ ಕ್ಯೂ ಇಂದ R2 ಡಿಸ್ಟೆನ್ಸಲ್ಲಿದೆ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ವಾಟ್ ಇಸ್ ದ ಡಿಸ್ಟೆನ್ಸ್ R1 ಡಿಸ್ಟೆನ್ಸ್ ಎಷ್ಟು, R2 ಡಿಸ್ಟೆನ್ಸ್ ಎಷ್ಟು, ಇವೆರಡನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನಿಮಗೆ R1 ವ್ಯಾಲ್ಯೂ ಗೊತ್ತಿಲ್ಲ, R2 ವ್ಯಾಲ್ಯೂ ಗೊತ್ತಿಲ್ಲ. ನೀವು ಜನರಲಿ ಇದನ್ನು R ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ಕೊಂಡು ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ. ಸೊ R ವ್ಯಾಲ್ಯೂ ಡಿಸ್ಟೆನ್ಸಿಂದ ಈ ಪಾಯಿಂಟ್ ವ್ಯಾಲ್ಯೂ ಮಾತ್ರ ಕೊಟ್ಟಿದ್ದೀರಾ. ಎಲ್ಲಿಂದ ಸೆಂಟರ್ ಆಫ್ ದ ಪಾಯಿಂಟ್ O ಇಂದ ಪಿಗಿರೋ ಡಿಸ್ಟೆನ್ಸ್ ಎಷ್ಟು R ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇದನ್ನು ನಾವು ಕನ್ಸಿಡರ್ ಮಾಡ್ಕೊಂಡಿರೋದು ಪಿ ಚಾರ್ಜ್ ಪ್ಲಸ್ ಕ್ಯೂ ಇಂದ R1ನಲ್ಲಿದೆ, ಮೈನಸ್ ಕ್ಯೂ ಇಂದ R2ನಲ್ಲಿದೆ ಅಂತಂದರೆ ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ವ್ಯಾಲ್ಯೂ ಆಫ್ R1 ಆ್ಯಂಡ್ R2. R1 ವ್ಯಾಲ್ಯೂ ಎಷ್ಟು, R2 ವ್ಯಾಲ್ಯೂ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅಲ್ಲಿಗೆ ನಿಮಗೆ ಪೊಟೆನ್ಷಿಯಲ್ ಫಾರ್ಮುಲಾ ಗೊತ್ತು, Q/4πε0 ಇಂಟು R. ಓಕೆ, ಸೊ ಅಲ್ಲಿಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ P ಡ್ಯೂ ಟು ಚಾರ್ಜ್ ಪ್ಲಸ್ ಕ್ಯೂ. ಈ ಚಾರ್ಜಿಂದ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗ್ತಾ ಇದೆ. ಸೊ ಅಲ್ಲಿಗೆ Q/4πε0 R1. ನಿಮಗೆ ಡಿಸ್ಟೆನ್ಸ್ ಹೇಳಿದ್ವಲ್ಲ R1. ಸಿಮಿಲರ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ P ಡ್ಯೂ ಟು ಚಾರ್ಜ್ ಮೈನಸ್ ಕ್ಯೂ, ಅದೇನಾಗುತ್ತೆ 1/4πε0 ಮೈನಸ್ Q/R2. ಇಲ್ಲಿ ಚಾರ್ಜ್ ಏನಿದೆ ಮೈನಸ್ ಕ್ಯೂ, ಅಲ್ಲಿಗೆ ಮೈನಸ್ Q/R2. ಸೊ ನೆಟ್ ಪೊಟೆನ್ಷಿಯಲ್ ಎನರ್ಜಿ ಏನು ತೊಗೊತೀರಾ, ಸಮ್ ಆಫ್ ದ ಪೊಟೆನ್ಷಿಯಲ್ ಎನರ್ಜಿ ಬೈ ಯೂಸಿಂಗ್ ದ ಪ್ಲಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಆನ್ ದ ಪಾಯಿಂಟ್ P. ಪಾಯಿಂಟ್ P ಮೇಲೆ ಪ್ಲಸ್ ಕ್ಯೂ ಇಂದ ಎಷ್ಟು ಪೊಟೆನ್ಷಿಯಲ್ ಆಗ್ತಾಯಿದೆ, ಮೈನಸ್ ಕ್ಯೂ ಇಂದ ಎಷ್ಟು ಪೊಟೆನ್ಷಿಯಲ್ ಆಗ್ತಿದೆ, ಅವೆರಡನ್ನ ಆ್ಯಡ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಟೋಟಲ್ ನೆಟ್ ಪೊಟೆನ್ಷಿಯಲ್. ಸೊ ಅಲ್ಲಿಗೆ V is equal to V1 plus V2. ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ದ V1 ವ್ಯಾಲ್ಯೂ ಆ್ಯಂಡ್ V2 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1/4πε0 Q/R1 ಪ್ಲಸ್ 1/4πε0 ಮೈನಸ್ Q/R2. ಸೊ ಅಲ್ಲಿಗೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಸೊ ಇಲ್ಲಿ ನೀವು
R1 ವ್ಯಾಲ್ಯೂ ಮತ್ತು R2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಡ್ರಾ ಎ ಎಮ್. ನೀವು ಎ ಎಮ್ ಡ್ರಾನ ಮಾಡ್ಕೊತೀರ ಪರ್ಪೆಂಡಿಕ್ಯುಲರ್ ಟು ಪಿ ಒ. ಸೊ ಅಲ್ಲಿಗೆ ಏನು ಡ್ರಾ ಮಾಡಬೇಕು, ಎ ಎಮ್ ಪರ್ಪೆಂಡಿಕ್ಯುಲರ್ ಟು ಪಿ ಒ, perpendicular to PO, and also you have to draw the perpendicular BN perpendicular to PN. BN ನಾವು ಎಲ್ಲಿ ಪರ್ಪೆಂಡಿಕ್ಯುಲರ್ ಮಾಡಿರ್ತೀವಿ PNಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀರಾ. ಓಕೆ, ಸೊ ಅದಾದಮೇಲೆ ನಿಮಗೆ 2 ಲೈನ್ಸ್ ಬರ್ತದೆ. ಸೊ ಅಂದರೆ ಯಾವ್ಯಾವ ಪಾಯಿಂಟು, ದಟ್ ಪಿ ಎಮ್ ಈಸ್ ದ ಒನ್ ಪೊಸಿಷನ್, ದಟ್ ಪಿ ಎಮ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎ ಪಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಈ ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡಿದಾಗ ಈ ಪಾಯಿಂಟಿಂದ ಈ ಪಾಯಿಂಟ್ಗಿರೋ ಡಿಸ್ಟೆನ್ಸ್ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಫ್ರಮ್ ಇಯರ್ ಟು ಇಯರ್, ನಾಟ್ ಎಕ್ಸಾಕ್ಟ್ಲಿ, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎ ಪಿ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪಿ ಎಮ್. ಸಿಮಿಲರ್ಲಿ ಬಿ ಪಿ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪಿ ಎನ್. ಬಿ ಪಿ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪಿ ಎನ್. ನೌ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಎನ್ ಆ್ಯಂಡ್ ಪಿ ಎಮ್. ಪಿ ಎಮ್ ಮತ್ತು ಪಿ ಎನ್ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ವ್ಯಾಲ್ಯೂ ಆಫ್ R2 ಆ್ಯಂಡ್ R1. ಸೊ ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಅಲ್ಲಿಗೆ 1/4πε0 Q ಬೈ 1/4πε0 ಕಾಮನ್ ತಗೊಂಡ್ರೆ 1/R1 ಮೈನಸ್ 1/R2. ಓಕೆ, ಫ್ರಮ್ ದ ಟ್ರಯಾಂಗಲ್, ಇನ್ ದ ಪ್ರೀವಿಯಸ್ ಟ್ರಯಾಂಗಲ್ ನಿಮಗೆ ಯಾವ ಥರ ಇತ್ತು, ಮೈನಸ್ Q ಪ್ಲಸ್ Q ಆ್ಯಂಡ್ ದಿಸ್ ಒನ್ ಈಸ್ ಮೈನಸ್ Q. ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊಂಡಿದ್ದೀರಾ ಈ ಪೊಸಿಷನ್, ದಿಸ್ ದ ಒನ್ ಆಫ್ ದ ಪೊಸಿಷನ್, ದ ಸೆಂಟರ್ ಆಫ್ ದ ಡೈಪೋಲ್. ಯು ಹ್ಯಾವ್ ಟು ಡ್ರಾ ಹಿಯರ್. ಓಕೆ, ಯು ಹ್ಯಾವ್ ಟು ಪರ್ಪೆಂಡಿಕ್ಯುಲರ್ ಆ್ಯಂಡ್ ದಿಸ್ ಒನ್ ಈಸ್ ಪರ್ಪೆಂಡಿಕ್ಯುಲರ್. ದಿಸ್ ದ ಬಿ ಆ್ಯಂಡ್ ಎ ಪಿ ಎಮ್ ಒ ಆ್ಯಂಡ್ ಎನ್ ಆಫ್ ದ ಆ್ಯಂಗಲ್ ಟೀಟಾ. ಸೊ ಇಲ್ಲಿ ಆ್ಯಂಗಲ್ ತೊಗೊಂಡಿದ್ದೀರಲ್ವಾ, so perpendicular, this is the perpendicular degree, this is the angle theta. Okay, and this one is angle theta. So this is the 90 degree. So this one is hypotenuse and adjacent side, this is the angle theta ಅಂತಂದರೆ ಆ್ಯಂಗಲ್ಗೆ ಆಪೋಸಿಟ್ ಇರೋದು ಆಪೋಸಿಟ್ ಸೈಡ್, ದಿಸ್ ಇಸ್ ದ ಅಡ್ಜಸೆಂಟ್. ನಮಗೀಗ ಅಡ್ಜಸೆಂಟ್ ಸೈಡ್ ಬೇಕು, ದಿಸ್ ದ ಪಾಯಿಂಟ್ ಎಮ್. ಸೊ ಅಲ್ಲಿಗೆ ಏನು ಬೇಕು, ಓ ಕಾಸ್ ಟೀಟಾ ದಟ್ ಒನ್ ಈಸ್ ಈಕ್ವಲ್ ಟು ಆಪೋಸಿಟ್ ಓ ಅಡ್ಜಸೆಂಟ್ ಬೈ hypotenuse, OM divided by OA. ಓಕೆ, ಸೊ ಅಲ್ಲಿಗೆ ಒ ಎಮ್ ಇಸ್ ಈಕ್ವಲ್ ಟು ಏನಾಯಿತು, ಒ ಎಮ್ ಇಸ್ ಈಕ್ವಲ್ ಟು ಎ ಕಾಸ್ ಟೀಟಾ. ಒ ಎಮ್ ಇಸ್ ಈಕ್ವಲ್ ಟು ಎ ಕಾಸ್ ಟೀಟಾ. ಓಕೆ, ಸೊ ನೆಕ್ಸ್ಟು ಅದೇ ಥರ ಒ ಎಮ್ ಇಸ್ ಈಕ್ವಲ್ ಟು ಒ ಎನ್ ಸೇಮ್ ಎ ಕಾಸ್ ಟೀಟಾ ಇನ್ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೊತೀರಾ. ಟ್ರಯಾಂಗಲ್ ಯಾವ್ದು ಕನ್ಸಿಡರ್ ಮಾಡ್ಕೊತೀರಾ, ಒ ಎನ್ ಬಿ. ಒ ಎನ್ ಬಿನಲ್ಲಿ ದಿಸ್ ಒನ್ ಈಸ್ ದ 90 ಡಿಗ್ರಿ, ದಿಸ್ ದ ಆ್ಯಂಗಲ್ ಟೀಟಾ. ಆ್ಯಂಗಲ್ ಟೀಟಾ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಎನ್ ಬಿ ಬೇಕು, ಸಾರಿ ಇದು ಒ ಎನ್ ಡಿಸ್ಟೆನ್ಸ್ ಬೇಕು. ಒ ಎನ್ ಡಿಸ್ಟೆನ್ಸ್ ಬೇಕು ಅಂತಂದರೆ ನಿಮಗೆ ಈ ಡಿಸ್ಟೆನ್ಸ್ ಗೊತ್ತಿದೆ, ಆ್ಯಂಡ್ ದೆನ್ ಯು ಹ್ಯಾವ್ ಟು ಗೆಟಿಂಗ್ ದಿಸ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಅಂದರೆ ದಿಸ್ ದ ಅಡ್ಜಸೆಂಟ್ ಸೈಡ್. ಸೊ ಅಡ್ಜಸೆಂಟ್ ಸೈಡ್ ಏನು ವ್ಯಾಲ್ಯೂ, ಎ ವ್ಯಾಲ್ಯೂ. ಸೊ ಎ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಒ ಎನ್. ಸೊ ಬೋತ್ ಆರ್ ಈಕ್ವೇಷನ್. ಒ ಎಮ್ that one is equal to ON is equal to A cos theta. ON and ON is equal to A cos theta. ನೆಕ್ಸ್ಟ್ ನೀವೇನು ಫೈಂಡ್ ಔಟ್ ಮಾಡಬೇಕು, ಎ ಪಿ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪಿ ಎಮ್ ಅಂತ ಹೇಳಿದೆ. ದಟ್ ಎ ಪಿ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪಿ ಎಮ್. ಸೊ ನಮಗೆ ಪಿ ಎಮ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಪಿ ಎಮ್ ದಟ್ ಒನ್ ಈಸ್ ಈಕ್ವಲ್ ಟು ಒ ಪಿ ಮೈನಸ್ ಒ ಎಮ್. ಒ ಪಿ ಮೈನಸ್ ಒ ಎಮ್. ಸೊ ಒ ಪಿ ಇಸ್ ಈಕ್ವಲ್ ಟು ಏನು, ಆರ್. ಒ ಎಮ್ ಈಸ್ ಎ ಕಾಸ್ ಥೀಟಾ. ಸೊ ಆರ್ ಮೈನಸ್ ಎ ಕಾಸ್ ಥೀಟಾ. ಸಿಮಿಲರ್ಲಿ ಯು ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿ ಪಿ. ಬಿ ಪಿ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಯಾವುದಕ್ಕೆ, ಬಿ ಪಿ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪಿ ಎನ್. ಸೊ ಅಲ್ಲಿಗೆ ಪಿ ಎನ್ ಇಸ್ ಈಕ್ವಲ್ ಟು ಒ ಪಿ ಪ್ಲಸ್ ಒ ಎನ್. ಸೊ ಆರ್ ಟು ಇಸ್ ಈಕ್ವಲ್ ಟು ಆರ್ ಪ್ಲಸ್ ಎ ಕಾಸ್ ಥೀಟಾ. ಸೊ ಆರ್ ಒನ್ ವ್ಯಾಲ್ಯೂ ಆ್ಯಂಡ್ ಆರ್ ಟು ವ್ಯಾಲ್ಯೂ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಫಾರ್ಮುಲಾ. ಈ ಆರ್ ಒನ್ ಮತ್ತು ಆರ್ ಟು ವ್ಯಾಲ್ಯೂನ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ, ಸೊ ಅವಾಗ ವಿ ಇಸ್ ಈಕ್ವಲ್ ಟು ಕ್ಯೂ ಬೈ 4πε0 1 ಡಿವೈಡ್ ಬೈ ಆರ್ ಮೈನಸ್ ಎ ಕಾಸ್ ಥೀಟಾ ಮೈನಸ್ 1 ಬೈ ಆರ್ ಪ್ಲಸ್ ಎ ಕಾಸ್ ಥೀಟಾ. ಓಕೆ, ಸೊ ಇಲ್ಲಿ ನಾವೇನು ಎಲ್ ಸಿ ಎಮ್ ತೊಗೊತೀರಾ, ಆರ್ ಮೈನಸ್ ಎ ಕಾಸ್ ಥೀಟಾ
ಇಂಟು ಆರ್ ಪ್ಲಸ್ ಎ ಕಾಸ್ ಟೀಟಾ. ಕಾಮನ್ ಫ್ಯಾಕ್ಟ್ ತಗೊಂಡ್ರೆ ಸೊ ಆರ್ ಮೈನಸ್ ಎ ಕಾಸ್ ಟೀಟಾ, ಆರ್ ಮೈನಸ್ ಎ ಕಾಸ್ ಟೀಟಾ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ರಿಮೈನಿಂಗ್ ಉಳ್ಕೊಳೋದು ಆರ್ ಪ್ಲಸ್ ಎ ಕಾಸ್ ಟೀಟಾ ಮೈನಸ್ ಆರ್ ಮೈನಸ್ ಎ ಕಾಸ್ ಟೀಟಾ. ಸೊ ದಿಸ್ ಒನ್ ಈಸ್ ಎ ಮೈನಸ್ ಬಿ ಎ ಪ್ಲಸ್ ಬಿ ಫಾರ್ಮೇಟಲ್ಲಿದೆ. ಅವಾಗ ಏನಾಗುತ್ತೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಆಯಿತು. ಸೊ ಅಲ್ಲಿಗೆ ಏನಾಯಿತು ವಿ ಈಸ್ ಈಕ್ವಲ್ ಟು ಕ್ಯೂ ಬೈ 4π(x)0 ಆರ್ ಪ್ಲಸ್ ಎ ಕಾಸ್ ಟೀಟಾ ಮೈನಸ್ ಆರ್ ಮೈನಸ್ ಎ ಕಾಸ್ ಟೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಸೊ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೇನು ಉಳ್ಕೊಳುತ್ತೆ ಪ್ಲಸ್ ಆರ್ ಆ್ಯಂಡ್ ಮೈನಸ್ ಆರ್ ಗೆಟ್ ಕ್ಯಾನ್ಸಲ್ 2a ಕಾಸ್ ಟೀಟಾ ಉಳ್ಕೊಂತು. ಓಕೆ, 2a ಕಾಸ್ ಟೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ. ಸೊ ದಿಸ್ ಟರ್ಮ್ 2q ಇಂಟು ಎ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ವಾ, 2q ಇಂಟು ಎ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ಅಲ್ಲಿಗೆ ವಿ ಈಸ್ ಈಕ್ವಲ್ ಟು 1/4π(x)0 p cos theta divided by r square minus a square cos square theta. If r is very much greater than a, r ಅನ್ನೋ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಏನಾಗಿದೆ O in the center of the dipole in the point P consider ಮಾಡಿದ ಡಿಸ್ಟೆನ್ಸ್ ಈಸ್ ವೆರಿ ಮಚ್ ಗ್ರೇಟರ್ ದೆನ್ ಡೈಪೋಲ್ ಲೆಂತ್ ಏನಾದರೂ ಜಾಸ್ತಿ ಇದ್ದರೆ ಅವಾಗ ಏನಾಗುತ್ತೆ ದಟ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಕ್ಯಾನ್ ಬಿ ನೆಗ್ಲೆಕ್ಟೆಡ್. ಇಲ್ಲಿ ಗೆಟಿಂಗ್ ದ ಇಕ್ವೇಷನ್ a square cos square theta is neglected. V is equal to 1/4π(x)0 p cos theta divided by r square. This is the electric potential at some point P. Okay. So in the special cases, if the point P it is lies on axial line. So in point P, ಇಲ್ಲಿ point P consider ಮಾಡ್ಕೊಂಡು this is the plus q and minus q consider ಮಾಡಿದಲ್ವಾ. ಪಾಯಿಂಟ್ ಪಿ ಇಲ್ಲೆಲ್ಲೋ ಪ್ಲೇಸ್ ಆಗಿತ್ತು ಆಫ್ ದ ಆ್ಯಂಗಲ್ ಸಮ್ ಆ್ಯಂಗಲ್ ಟೀಟದಲ್ಲಿ. ಓಕೆ, ಸೊ ಇನ್ ಕೇಸ್ ದಿಸ್ ಒನ್ ಈಸ್ ಪ್ಲಸ್ ಆ್ಯಂಡ್ ದಿಸ್ ಒನ್ ಈಸ್ ಮೈನಸ್, ಸೊ ಡೈಪೋಲ್ ಡೈರೆಕ್ಷನ್ ದಿಸ್ ಡೈರೆಕ್ಷನ್, ಈ ಪಾಯಿಂಟ್ ಪಿ ಏನಾದರೂ ಈ ಪೊಸಿಷನಿಗೆ ಬಂದರೆ ದಟ್ ಆ್ಯಂಗಲ್ ಟೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ 0 ಡಿಗ್ರಿ. ಟೀಟಾ ಈಸ್ ಈಕ್ವಲ್ ಟು ಏನಾಯಿತು 0 ಡಿಗ್ರಿ. ಏನಕ್ಕೆ ಅಂತಂದರೆ ಎಲೆಕ್ಟ್ರಿಕ್ ಡೈಪೋಲ್ ಡೈರೆಕ್ಷನ್ ಈ ಪಾಯಿಂಟ್ ಪಿ ಎರಡು ಡೈರೆಕ್ಷನ್ ಏನಾಯಿತು ಸೇಮ್ ಡೈರೆಕ್ಷನ್ ಪ್ಯಾರಲಲ್ ಇದೆ. ಪ್ಯಾರಲಲ್ ಇರೋದ್ರಿಂದ ನಮಗೆ ಟೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ. ದಿಸ್ ಪಾಯಿಂಟ್ ಪಿ ಇಟ್ ಈಸ್ ಕಮ್ ಟುವರ್ಡ್ಸ್ ದ ಮೈನಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್. ಮೈನಸ್ ಕ್ಯೂ ಚಾರ್ಜ್ ಪಾರ್ಟಿಕಲ್ ಬರ್ತಿದೆ ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ಗೆ ನಮಗೆ ಪಾಯಿಂಟ್ ಪಿ ಏನಾಗಿರುತ್ತೆ ಆಪೋಸಿಟ್ ಡೈರೆಕ್ಷನ್ ಮೀನ್ಸ್ ಆ್ಯಂಟಿ ಪ್ಯಾರಲಲ್. ಆ್ಯಂಟಿ ಪ್ಯಾರಲಲ್ ಆಗಿದ್ದಾಗ ದ ಟೀಟಾ ಈಸ್ ಈಕ್ವಲ್ ಟು ಏನಾಯಿತು 180 ಡಿಗ್ರಿ. ಸೊ ವೆನ್ ಪಾಯಿಂಟ್ ಪಿ ಲೈಸ್ ಆನ್ ದ ಆ್ಯಕ್ಸಿಯಲ್ ಲೈನ್, ಅಂದರೆ ಈ ಪೊಸಿಷನಿಗೆ ಬಂದ್ರೂ ಆ್ಯಕ್ಸಿಯಲ್ ಲೈನ್ ಡೈಪೋಲ್ ಆ್ಯಕ್ಸಿಯಲ್ ಲೈನ್ ಮೇಲೆ ಇರುತ್ತೆ, ಈ ಪೊಸಿಷನ್ ಬಂದರೂ ಡೈಪೋಲ್ ಆ್ಯಕ್ಸಿಯಲ್ ಲೈನಲ್ಲೇ ಇರುತ್ತೆ. ಬಟ್ ದ ಆ್ಯಂಗಲ್ ಏನಾಯಿತು ಇಟ್ ಇಸ್ ಚೇಂಜಸ್ ಟು 0 ಡಿಗ್ರಿ ಆರ್ 180 ಡಿಗ್ರಿ. ಸೊ ಆನ್ ದಟ್ ಪೊಸಿಷನ್ ಅವೆರಡು ಪೊಸಿಷನ್ ನಮಗೇನಾಗುತ್ತೆ ಪೊಟೆನ್ಷಿಯಲ್ ಈಸ್ ಗ್ರೇಟೆಸ್ಟ್ ಪಾಸಿಟಿವ್ ಆಗಿರ್ಬೋದು ಅಥವಾ ಗ್ರೇಟೆಸ್ಟ್ ನೆಗೆಟಿವ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ವೆನ್ ದ ಪಾಯಿಂಟ್ ಪಿ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಅಂದರೆ ಈಕ್ವಿಟೋರಿಯಲ್ ಲೈನಿಗೆ ಪ್ಲೇಸ್ ಆದ ನಮಗೇನಾಗುತ್ತೆ theta is equal to 90 degree. So our potential is get 0. So potential at any point on the equatorial of the dipole is 0 or minimum. So next, distinguish between electric intensity and electric potential. So ಅವೆರಡರ ಮಧ್ಯೆ electric intensity ಮತ್ತು electric potential ಮಧ್ಯೆ ಡಿಫ್ರೆನ್ಸ್ ಏನು? Electric intensity at a point is the force experienced by a unit positive charge. ನಿಮಗೆ ಈಕ್ವೇಷನ್ ಗೊತ್ತಿದೆಯಲ್ವಾ, ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ. ಇ ಈಸ್ ಈಕ್ವಲ್ ಟು ಏನಾಗಿರುತ್ತೆ ಎಫ್ ಬೈ ಕ್ಯೂ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನು? ದ ಮಿನಿಮಮ್ ವರ್ಕ್ ಡನ್ ಇಸ್ ರಿಕ್ವೈರ್ಡ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಫ್ರಮ್ ಇನ್ಫೈನೈಟ್ ಇನ್ ದ ಫೈನೈಟ್ ಡಿಸ್ಟೆನ್ಸ್. ಓಕೆ, ಸೊ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನು ಹೇಳುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇನ್ನೊಂದು ಟೆಸ್ಟ್ ಚಾರ್ಜ್ ಪಾರ್ಟಿಕಲ್ನ ಯೂಸ್ ಮಾಡಿಕೊಂಡು ಒಂದು ಸರ್ಟೈನ್ ಬೌಂಡ್ರಿನ ಫೈಂಡ್ ಔಟ್ ಮಾಡೋದೇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನು? ಬೈ ಯೂಸಿಂಗ್ ದ ಚಾರ್ಜ್ ಪಾರ್ಟಿಕಲ್, ಯಾವುದೋ ಒಂದು ಟೆಸ್ಟ್ ಚಾರ್ಜ್ ಪಾರ್ಟಿಕಲ್ನ ಇನ್ಫೈನೈಟ್ ಪೊಸಿಷನಿಂದ ಫೈನೈಟ್ ಡಿಸ್ಟೆನ್ಸ್ ಪೊಸಿಷನ್ಗೆ ತೊಗೊಂಬರೋದಕ್ಕೆ ಎಷ್ಟು ವರ್ಕ್ ಎಷ್ಟು ಕೆಲಸ ಮಾಡುತ್ತೆ ಅದನ್ನು ನಾವೇನಂತ ಕರಿತೀವಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀರ. ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಪೊಟೆನ್ಷಿಯಲ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ದ ರಿಸಲ್ಟೆಂಟ್ electric intensity at a point due to a number of charges is the vector sum of intensities due to different charges. So ಇಲ್ಲಿ ಏನಾಗುತ್ತೆ, net electric potential at a point due to a number of charges is the algebraic sum of potential due to different charges. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನು ತೊಗೊತೀರಾ, ಡಿಫ್ರೆಂಟ್ ಚಾರ್ಜಸ್ಸಿಂದ ಆಗ್ತಾ ಇರೋದು ಏನು ತೊಗೋಬೋದು, E is equal to E1 plus E2 plus etc
ಪ್ಲಸ್ ಇ ಎನ್ ಅಂತ ಕನ್ಸಿಡರ್ ಮಾಡ್ಕೊತೀರ. ಸಿಮಿಲರ್ಲಿ ಪೊಟೆನ್ಷಿಯಲ್, ಟೋಟಲ್ ಪೊಟೆನ್ಷಿಯಲ್ ಬೈ ಯೂಸಿಂಗ್ ಡಿಫ್ರೆಂಟ್ ಚಾರ್ಜಸ್ ಈಸ್ ಟೇಕನ್ ಆಸ್ V1 ಪ್ಲಸ್ V2 ಪ್ಲಸ್ ಎಕ್ಸೆಟ್ರಾ ಪ್ಲಸ್ ವಿ ಎನ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಬಟ್ ಹಿಯರ್ ಈಸ್ ಆಲ್ವೇಸ್ ಪಾಸಿಟಿವ್. ಇಲ್ಲಿ ಏನಾಗುತ್ತೆ, ನೆಗೆಟಿವ್ ಯಾವಾಗ ಬರುತ್ತೆ ಅಂತಂದರೆ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಟ್ ಈಸ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಆದರೆ ಆವಾಗ ನಮಗೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ತೊಗೊತೀರಾ, ನೆಗೆಟಿವ್ ತೊಗೊತೀರಾ. ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗಿರುತ್ತೆ, ಇಟ್ ಡಿಪೆಂಡ್ಸ್ ಆನ್ ದ ಚಾರ್ಜ್ ಪಾರ್ಟಿಕಲ್. ಸೊ ಇಲ್ಲಿ V1 ಚಾರ್ಜ್ ಏನಾದರೂ ಪ್ಲಸ್ ಕ್ಯೂ ಇದೆ, V2 ಚಾರ್ಜ್ ಏನಾದರೂ ಮೈನಸ್ ಕ್ಯೂ ಇದೆ, V3 ಚಾರ್ಜ್ ಮೈನಸ್ ಕ್ಯೂ ಇದ್ದಾಗ ನಮಗೆ ಪೊಟೆನ್ಷಿಯಲ್ V ಈಸ್ ಈಕ್ವಲ್ ಏನಾಗುತ್ತೆ, V1 ಮೈನಸ್ V2 ಮೈನಸ್ V3 ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ ಇನ್ ದ ಕೇಸ್ ಇನ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿನಲ್ಲಿ ಏನು ಮಾಡ್ತೀರಾ, ಡೈರೆಕ್ಷನ್ ಮೇಲೆ ಡಿಪೆಂಡ್ ಮಾಡ್ತೀರಾ. E1 ಡೈರೆಕ್ಷನ್ ಇಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, E2 ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ಅಂದಾಗ ಆನ್ ದಟ್ ಕೇಸ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡ್ತೀವಿ, ನೆಗೆಟಿವ್ನ ಕನ್ಸಿಡರ್ ಮಾಡ್ಕೊತೀರಾ. ಬಟ್ ಪೊಟೆನ್ಷಿಯಲ್ ನಮಗೆ ಏನಾಗುತ್ತೆ, ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ದ ಕೇಸ್ ನಮಗೆ ಪೊಟೆನ್ಷಿಯಲ್ ಆ್ಯಕ್ಟ್ ಆಗ್ತಿರೋದು ಪಾಸಿಟಿವ್ ಚಾರ್ಜ್ ಇದ್ದರೆ ಆವಾಗ ನಮಗೆ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ಕೊತೀರಾ. ನೆಗೆಟಿವ್ ಚಾರ್ಜ್ ಇದ್ದರೆ ಅಲ್ಲಿ ನಾವೇನು ಮಾಡ್ತೀವಿ, ನೆಗೆಟಿವ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ಕೊತೀರಾ. ಓಕೆ, ಸೊ ನೆಕ್ಸ್ಟು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಪಾರ್ಟಿಕಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಪಾರ್ಟಿಕಲ್. ಓಕೆ, ದೀಸ್ ಆರ್ ದ ಡಿಫ್ರೆನ್ಸಸ್. Next to equipotential surfaces. Equi means what? Equipotential ಅಂದರೆ equally potential on all the surface of the any material. ಓಕೆ, ಇದೊಂದು ಏರಿಯಾ ಕನ್ಸಿಡರ್ ಮಾಡ್ಕೊತೀವಿ. ದಿಸ್ ದ ಒನ್ ಆಫ್ ದ ಏರಿಯಾ ಆ್ಯಂಡ್ ದಿಸ್ ಒನ್ ಇಸ್ ಆಲ್ಸೋ ಒನ್ ಆಫ್ ದ ಏರಿಯಾ. ಈ ಎಲ್ಲ ಏರಿಯಾದ ಎಲ್ಲ ಪೊಸಿಷನಲ್ಲೂ, ಈ ಪೊಸಿಷನ್ ಆಗಿರ್ಬೋದು, 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 ಅಟ್ ಎನಿ ಪೊಸಿಷನ್ ಆಫ್ ದ ಸರ್ಫೇಸ್ ಏರಿಯಾ, ಯಾವುದೇ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಾಗಿ ಎಲ್ಲ ಪೊಸಿಷನಲ್ಲೂ ಪೊಟೆನ್ಷಿಯಲ್ ಅಟ್ ಆಲ್ ದ ಪೊಸಿಷನ್ ಈಸ್ ರಿಮೈನ್ ಸೇಮ್. ಓಕೆ, ಸರ್ಫೇಸ್ ಅಟ್ ಎವರಿ ಪಾಯಿಂಟ್ ಆನ್ ವಿಚ್ ದ ಪೊಟೆನ್ಷಿಯಲ್ ಡ್ಯೂ ಟು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಈಸ್ ಸೇಮ್ ಈಸ್ ಕಾಲ್ಡ್ ಆಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದರೆ ಎಲ್ಲ ಪೊಸಿಷನ್, ಇದು ಒಂದು ಸ್ಪೆರಿಕಲ್ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಐಸೋಲೇಟೆಡ್ ಚಾರ್ಜ್ ಸ್ಪೆರಿಕಲ್ ಶೆಲ್ಲನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಈ ಸ್ಪೆರಿಕಲಲ್ಲಿ ಇಲ್ಲೆಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆಯೋ ಇಲ್ಲೂ ಅಷ್ಟೇ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. ಎಂಟೈರ್ ಆಲ್ ದ ಪೊಸಿಷನ್ ಆಫ್ ದ ಸರ್ಫೇಸ್ the potential is remain same. That one is called as equipotential surface. This one is the plane equipotential surface. This one is spherical equipotential surface. ನಮಗೆ ಅಂದರೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಪೊಟೆನ್ಷಿಯಲ್ ಅನ್ನೋದು ಏನಾಗಿರುತ್ತೆ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಆಲ್ ದ ಡೈರೆಕ್ಷನ್. ಅದನ್ನೇ ನಾವು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀರ. ನೆಕ್ಸ್ಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆಫ್ ಟೂ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಓಕೆ, ಟೂ ಈಕ್ವಲೆಂಟ್ ಸರ್ಫೇಸ್, ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ನೋಡಿದ್ರೆ ಫಸ್ಟ್ ಚಾಪ್ಟ್ರಲ್ಲಿ, ಅಲ್ಲೇನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಟ್ ಈಸ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಅದೇ ಥರ ನಮಗೆ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಫೀಲ್ಡಿಂದ ತಾನೇ ಪೊಟೆನ್ಷಿಯಲ್ ಅಪ್ಲೈ ಆಗ್ತಿರೋದೆ. ಸೊ ಅವಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವಿಂದ ನೆಗೆಟಿವ್ಗೆ ನಮಗೆ ಫೀಲ್ಡ್ ಆ್ಯಕ್ಟ್ ಮಾಡ್ತದೆ. ಸೊ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆಫ್ ಟೂ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಆ್ಯಸ್ ಶೋನ್ ಇನ್ ದ ದಿಸ್ ಫಿಗರ್. ಸೊ ಇಲ್ಲೇನಾಯಿತು, ಈ ಒಂದು ಪೊಟೆನ್ಷಿಯಲ್ ಯಾವುದೋ ಒಂದು ಡಿಸ್ಟೆನ್ಸ್ ಆರ್ ಡಿಸ್ಟೆನ್ಸಲ್ಲಿ ಮೂವ್ ಮಾಡಿದಂದರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್ ಆ್ಯಕ್ಟಿಂಗ್ ಯಾವುದಿಂದರೆ ಯಾವುದ್ರ ಮೇಲೆ ಆಗುತ್ತೆ, ಪ್ಲಸ್ ಇಂದ ಮೈನಸ್ ಕ್ಯೂ. ಏನಕ್ಕೆ ಅಂದರೆ ಗೊತ್ತಿದಲ್ವಾ, ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಲ್ಲಿ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಟುವರ್ಡ್ಸ್ ಇನ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಪ್ರಾಪರ್ಟಿ ಫೋರ್ಸ್ ಏನಾಗುತ್ತೆ, ಪಾಸಿಟಿವಿಂದ ನೆಗೆಟಿವ್ ಮೂವ್ ಆಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಥರ್ಡ್ ಒನ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆಫ್ ಟೂ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಟೂ ಈಕ್ವಲ್ ಪಾಸಿಟಿವ್ ಚಾರ್ಜಸ್, ದಿಸ್ ಒನ್ ಈಸ್ ಆಪೋಸಿಟ್, ದಿಸ್ ಒನ್ ಈಸ್ ಪಾಸಿಟಿವ್ ಚಾರ್ಜಸ್. ಇಲ್ಲಿ ನಮಗೇನಾಗುತ್ತೆ, ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ರಿಪಲ್ಸಿವ್ ಫೋರ್ಸ್ ಆದಾಗಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವಿಂದ ಆಲ್ವೇಸ್ ಇಟ್ ಈಸ್ ಮೂವಿಂಗ್ ಔಟ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ಆವಾಗ ಇಲ್ಲಿ ರಿಪಲ್ಸಿವ್ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆದಾಗ ಇಲ್ಲಿ ಗೆಟಿಂಗ್ ದಿಸ್ ಕೈಂಡ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬರ್ತಾ ಹೋಗುತ್ತೆ. ಓಕೆ, ದೀಸ್ ಆರ್ ದ ಅಸೈನ್ಮೆಂಟ್ ಕ್ವಶನ್. ಓಕೆ, ಸೊ ಇನ್ ದ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಇದಾದಮೇಲೆ ನೆಕ್ಸ್ಟ್ ಯಾವುದಾದ್ರು ಇದೆ ಅಂತ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.